ಹಾಯ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ದು ಮ್ಯಾಥಮೆಟಿಕ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ 5 ಚಾಪ್ಟರ್ಸ್ ಬಗ್ಗೆ ಹೇಳಿದ್ದೆ. ಇನ್ನು ಉಳಿದಿರೋ 5 ಚಾಪ್ಟರ್ಸ್ ಅಲ್ಲಿ ಯಾವ ಯಾವ್ದು ಅಟೆಂಡ್ ಮಾಡಿದ್ರೆ ನಿಮಗೆ ಪಾಸಿಂಗ್ಗೆ ಬೇಕಾಗಿರೋ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನ ಇವತ್ತು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ 5 ಚಾಪ್ಟರ್ಸ್ ಆಗಿದ್ದು. ಸಿಕ್ಸ್ತ್ ಬಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್. ಸೊ ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ಅಲ್ಲಿ 3 ಮೆಥಡ್ಸ್ ಇರುತ್ತೆ. ಒಂದು ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್, ಥರ್ಡ್ ಒಂದು ಗ್ರಾಫಿಕಲ್ ಮೆಥಡ್. ಸೊ ಇದ್ರ ಮೂರು ಮೇಲೆ ಕ್ವಶನ್ಸ್ ಇರುತ್ತೆ ನಿಮ್ಗೆ ಕ್ವಶನ್ ಪೇಪರ್ ನಲ್ಲಿ. ಸೊ ಅದರಲ್ಲಿ ಈ ಎರಡು ಮೆಥಡ್ ಇದೆಯಲ್ಲ, ಈ ಎಲಿಮಿನೇಷನ್ ಮೆಥಡ್ ಅಂಡ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಇವೆರಡು ಮೆಥಡ್ ಇಂದ ನಿಮ್ಗೆ 3 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಇನ್ನ ಗ್ರಾಫಿಕಲ್ ಮೆಥಡ್ ಅಲ್ಲಿ ಗ್ರಾಫ್ ನ ಹಾಕೋದು ಒಂದು ಕಂಪಲ್ಸರಿ ಕ್ವಶನ್ ಬರುತ್ತೆ. ಸೊ ಇದು ನಿಮ್ಗೆ 4 ಮಾರ್ಕ್ಸ್ ಇರುತ್ತೆ. ಸೊ ನಿಮ್ಗೆ ಈ ಚಾಪ್ಟರ್ ನ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂಡ್ ಟೂ ವೇರಿಯೇಬಲ್ಸ್ ನ ಓದ್ಕೊಂಡ್ರೆ ಈ ಮೂರು ಮೆಥಡ್ ಅಲ್ಲಿ ನಿಮ್ಗೆ ಆರಾಮಾಗಿ 7 ಮಾರ್ಕ್ಸ್ ತಗೊಳ್ಬಹುದು. ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಲ್ಲಿ ನಿಮ್ಗೆ ನೇಚರ್ ಆಫ್ ರೂಟ್ಸ್, ಆಮೇಲೆ ನೇಚರ್ ಆಫ್ ರೂಟ್ಸ್ ನ ಮಾಡೋದು, ಮತ್ತೆ ಇನ್ನೊಂದು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ರೂಟ್ಸ್ ನ ಫೈಂಡ್ ಮಾಡೋದು. ಸೊ ನೇಚರ್ ಆಫ್ ರೂಟ್ಸ್, ಫ್ಯಾಕ್ಟರೈಸೇಷನ್ ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ರಿಲೇಟೆಡ್ ಒಂದು ಕ್ವಶನ್ ಇರುತ್ತೆ. ಸೊ ಈ ಮೂರು ಮೆಥಡ್ ಇಂದ ಕ್ವಾಡ್ರಾಟಿಕ್ ಈಕ್ವೇಶನ್ ನಲ್ಲಿ ನಿಮ್ಗೆ ಆರಾಮಾಗಿ 2 ಮಾರ್ಕ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ 2 ಮಾರ್ಕ್ಸ್ಗೆ ಆರಾಮಾಗಿ ಅಟೆಂಡ್ ಮಾಡ್ಬೋದು. 2 to 3 ಮಾರ್ಕ್ಸ್ ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಈ ಚಾಪ್ಟರ್ ಆಲ್ಮೋಸ್ಟ್ 6 ಮಾರ್ಕ್ಸ್ ವೇಟೇಜ್ ಇರುತ್ತೆ. ಸೊ ಈ ಮೂರು ಮೆಥಡ್ ಅಲ್ಲಿ ಯಾವ್ದಾದ್ರು ಒಂದಂತೂ ಕೊಟ್ಟೆ ಕೊಡ್ತಾರೆ. ಸೊ ಅದರಿಂದ ನಿಮ್ಗೆ 2 ಮಾರ್ಕ್ಸ್ ನ ಆರಾಮಾಗಿ ಗೇನ್ ಮಾಡ್ಬೋದು. ಇನ್ನ ನೆಕ್ಸ್ಟ್ ಬಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಸೊ ಎಪಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಿಮ್ಗೆ ಎರಡು ಫಾರ್ಮುಲಾ ಇದೆ, ಎಸ್ ಎನ್ ಫಾರ್ಮುಲಾ ಮತ್ತೆ ಎ ಎನ್ ಫಾರ್ಮುಲಾ. ಸೊ ಎನ್ ಟರ್ಮ್ ಆಫ್ ಎನ್ ಎಪಿ ಮತ್ತೆ ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಎನ್ ಎಪಿ, ಅದೆರಡರಲ್ಲಿ ಎರಡು ಕ್ವಶನ್ ಎ ಎನ್ ಆರ್ ಎಸ್ ಎನ್. ಸೊ ಇವೆರಡು ಫಾರ್ಮುಲಾ ಮೇಲೆ ಒಂದ್ ಕ್ವಶನ್ ಅಂತೂ ಕಂಪಲ್ಸರಿ 2 ಮಾರ್ಕ್ಸ್ ಇದ್ದೇ ಇರುತ್ತೆ. ಸೊ ಇದನ್ನ ಅಟೆಂಡ್ ಮಾಡೋದ್ರಿಂದನೂ ಕೂಡ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು 9th ಒನ್ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಸೊ ಇದರಲ್ಲೂ ಕೂಡ ನಿಮ್ಗೆ 3 ಫಾರ್ಮುಲಾಸ್ ಇರುತ್ತೆ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಮತ್ತೆ ಇನ್ನೊಂದು ಬಂದು ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಈ ಮೂರನ್ನು ಥರೋಲಿ ಪ್ರಿಪೇರ್ ಆದ್ರೆ ನಿಮ್ಗೆ 2 ಮಾರ್ಕ್ಸ್ ಒಂದು ಕ್ವಶನ್ ಮತ್ತೆ 3 ಮಾರ್ಕ್ಸ್ ಒಂದು ಕ್ವಶನ್, ಈ ಮೂರು ಮೆಥಡ್ ಅಲ್ಲಿ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಎರಡು ಕ್ವಶನ್ ಇದ್ದೇ ಇರುತ್ತೆ. ಸೊ ಕೋಆರ್ಡಿನೇಟ್ ಜಾಮೆಟ್ರಿಲಿ ನೀವು ಆರಾಮಾಗಿ 5 ಮಾರ್ಕ್ಸ್ ನ ಗೇನ್ ಮಾಡಬಹುದು. ಇನ್ನ ಲಾಸ್ಟ್ ಬಂದು ನಾನು ಹೇಳ್ದಂಗೆ 10 ಚಾಪ್ಟರ್ಸ್ ಅಲ್ಲಿ ಇನ್ನೊಂದು ಬಂದು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಸೊ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಲ್ಲಿ ನಿಮ್ಗೆ ಇದರಲ್ಲಿ ಲೆಂತ್, ಏರಿಯಾ ಆಫ್ ಮೈನರ್ ಸೆಕ್ಟರ್, ಏರಿಯಾ ಆಫ್ ಮೇಜರ್ ಸೆಕ್ಟರ್, ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್, ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್, ಮತ್ತೆ ಲೆಂತ್ ಆಫ್ ಮೇಜರ್ ಆರ್ಕ್, ಲೆಂತ್ ಆಫ್ ಮೈನರ್ ಆರ್ಕ್, ಈ 6 ಫಾರ್ಮುಲಾಸ್ ನ ಗಾಂತ್ರೋ ಮಾಡ್ರೆ ಈ 6 ಇಂದ ಆಲ್ಮೋಸ್ಟ್ ನಿಮ್ಗೆ ಒಂದ್ ಕ್ವಶನ್ ಅಂತೂ ಈ ಚಾಪ್ಟರ್ ಅಲ್ಲಿ ಒಂದೇ ಬರುತ್ತೆ. ಸೊ ಈ 6 ಫಾರ್ಮುಲಾಸ್ ನ ನೋಡ್ಕೊಂಡ್ರೆ ನಿಮ್ಗೆ ಇದರಿಂದ ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಅಂತೂ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಸೊ ಅದರಿಂದನೂ ಕೂಡ ನಿಮ್ಗೆ 3 ಮಾರ್ಕ್ಸ್ ನ ಗೇನ್ ಮಾಡ್ಬೋದು. ಸೊ ಟೋಟಲ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಂತ 5 ಚಾಪ್ಟರ್ಸ್ ಮತ್ತೆ ಈ 5 ಚಾಪ್ಟರ್ಸ್ ಅಲ್ಲಿ ನೀವು ಓದ್ಕೊಂಡ್ರೆ ಸಾಕು, ನಿಮ್ಗೆ ಆರಾಮಾಗಿ 35 ಮಾರ್ಕ್ಸ್ಗೆ ಪ್ರಿಪೇರ್ ಆಗ್ಬೋದು. ಸೊ ಎಲ್ಲಾದ್ರೂ ಪ್ರಾಬ್ಲಮ್ ಆದ್ರೆ, ಬೇರೆ ಯಾವ್ದಾದ್ರು ಕ್ವಶನ್ಸ್ ನ ಅಟೆಂಡ್ ಮಾಡಕ್ ಕಷ್ಟ ಆದಾಗ 25 ಮಾರ್ಕ್ಸ್ ಸಾಕು. ಬಟ್ ಯಾಕೆ ನಾನು 35 ಮಾರ್ಕ್ಸ್ಗೆ ಪ್ಯಾಕೇಜ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ್ದಾದ್ರು ಒಂದ್ ಸಮ್ಟೈಮ್ಸ್ ಅಟೆಂಡ್ ಮಾಡಕ್ ಆಗಲ್ಲ, ಸ್ವಲ್ಪ ಕಷ್ಟ ಆಯ್ತು ಅನ್ನುವಾಗ ಸೊ ನಿಮ್ಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಚಾಪ್ಟರ್ ಅಲ್ಲಿ ನಾನು ಹೇಳಿರೋ ಅಷ್ಟು ಪಾಯಿಂಟ್ಸ್ ನ, ಅಷ್ಟು ಮೆಥಡ್ಸ್ ಮೇಲೆ ನೀವು ನೋಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ 35 ಮಾರ್ಕ್ಸ್ ನ ತಗೊಳ್ಬಹುದು. ಥ್ಯಾಂಕ್ ಯು.